ಹಲೋ ಸ್ಟೂಡೆಂಟ್ಸ್. ಸೊ ಇವತ್ತಿನ ವಿಡಿಯೋಲಿ ಈ ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಅನ್ನೋ ಚಾಪ್ಟರ್ ಬರೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವ ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಫೈಂಡಿಂಗ್ ರೂಟ್ಸ್ ಆರ್ ಎಲ್ ಸಮ್ಟೈಮ್ಸ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಅಸ್ ಝೀರೋಸ್ ಅಥವಾ ಸೊಲ್ಯೂಷನ್ ಬೈ ಫ್ಯಾಕ್ಟರೈಸೇಷನ್ ಮೆಥಡ್. ಈ ಫ್ಯಾಕ್ಟರೈಸೇಷನ್ ಮೆಥಡ್ ಯಾಕೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಅಂದ್ರೆ, ಒಂದು ನೀವು 3 ಮಾರ್ಕಲ್ಲಿ ನೀವೇನಾದ್ರೂ SSLC ಕರ್ನಾಟಕ ಸ್ಟೇಟ್ ಸಿಲೆಬಸ್ ಫಾಲೋ ಮಾಡ್ತಾ ಇದ್ದೀರಾ ಅಂದ್ರೆ 3 ಮಾರ್ಕಲ್ಲಿ ನಿಮಗೆ ವರ್ಡ್ ಪ್ರಾಬ್ಲಮ್ ಕೇಳ್ತಾರೆ. ಈ ವರ್ಡ್ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡ್ಬೇಕಂದ್ರೆ ಯು ಶುಡ್ ನೋ ಫ್ಯಾಕ್ಟರೈಸೇಷನ್ ಮೆಥಡ್. ಅರ್ಥ ಆಗ್ತಾಗಿ ಅಂದ್ರೆ ಅದನ್ನ ಕಂಪ್ಲೀಟ್ ಆಗಿ ಲಾಸ್ಟ್ ವರ್ಗು ಸಾಲ್ವ್ ಮಾಡೋದಕ್ಕೆ, ಸೊಲ್ಯೂಷನ್ ಕಂಡುಹಿಡಿಯೋದಕ್ಕೆ. ಇನ್ನೊಂದು ನಿಮಗೆ 2 ಮಾರ್ಕಲ್ಲಿ ಒಂದು ಕಂಪಲ್ಸರಿ ಕ್ವಶನ್ ಇದೆ. 2 ಮಾರ್ಕ್ ಕ್ವಶನ್ ಬಂದೇ ಬರುತ್ತೆ ಎವ್ರಿ ಇಯರ್. ನೀವು ಯಾವುದೋ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತೆಗೆದು ನೋಡಿ. ಇನ್ನೊಂದು 1 ಮಾರ್ಕ್ ಕ್ವಶನ್ ಬರ್ಬೋದು ಆರ್ ಎಸ್ MCQ ಬರ್ಬೋದು. ಇಷ್ಟು ಪಾಸಿಬಿಲಿಟೀಸ್ ಇದೆ. ಸರಿ, ಈ ಕಾನ್ಸೆಪ್ಟ್ನ ನಾವು ಅರ್ಥ ಮಾಡ್ಕೊಳಕ್ಕಿಂತ ಮುಂಚೆ ನಮಗೆ ಏನೇನು ಬೇಸಿಕ್ಸ್ ಗೊತ್ತಿರಬೇಕು ಅದನ್ನ ಫಸ್ಟ್ ನಾನು ನಿಮಗೆ ಡಿಸ್ಕಸ್ ಮಾಡ್ತೀನಿ ನೋಡಿ. ಒಂದು, ನಿಮಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋದು ಗೊತ್ತಿರಬೇಕು. ಅಂದ್ರೆ ಯಾವುದೇ ಒಂದು ನಂಬರ್ ಕೊಟ್ರೆ ಅದಕ್ಕೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಪ್ಲೈ ಮಾಡಿ ಅದಕ್ಕೆ ಪ್ರೈಮ್ ಫ್ಯಾಕ್ಟರ್ಸ್ ಕಂಡುಹಿಡಿಯೋದು ನಿಮಗೆ ಬರಬೇಕು. ನೆಕ್ಸ್ಟ್, ಇಂಟೀಜರ್ ಪ್ರಾಪರ್ಟಿ 7ನೇ ಕ್ಲಾಸ್ ಅಂದ್ರೆ 7th ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಇದು. ಇಂಟೀಜರ್ ರೂಲ್ ಫಾರ್ ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್, ಈ ರೂಲ್ ನಿಮಗೆ ಗೊತ್ತಿರಬೇಕು. ಇನ್ನೊಂದು ಅದೇ ತರ ಇಂಟೀಜರ್ ರೂಲ್ ಫಾರ್ ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್. ಸೊ ಈ 3 ಕಾನ್ಸೆಪ್ಟ್ ಏನಿದೆಯೋ ನಿಮಗೆ ಗೊತ್ತಿರಬೇಕು ಮುಂಚಿತವಾಗಿ. ಸರ್, ಇದು ನಮ್ಗೆ ಹೇಳ್ಕೊಡಲ್ವಾ ಅಂದ್ರೆ, ಇದು ಆಲ್ರೆಡಿ ನಾನು ನಿಮಗೆ ನನ್ನ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಈ ಎಲ್ಲಾ ವಿಡಿಯೋಸ್ಗೂ ನಿಮಗೆ ಲಿಂಕು ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ. ಫಸ್ಟ್ ಅದನ್ನ ಹೋಗಿ ಚೆಕ್ ಮಾಡ್ಕೊ ಬನ್ನಿ, ಅದನ್ನ ಫಸ್ಟ್ ಕಲ್ತ್ಕೊಳ್ಳಿ. ಅದನ್ನ ಪ್ರಾಪರ್ ಆಗಿ ಈ 3 ಕಾನ್ಸೆಪ್ಟ್ ನ ಕಲ್ತ್ಕೊಂಡ್ಬಿಡ್ತೀರಾ ಅಂದ್ರೆ ಬೇಸಿಕ್ಸ್. ನೆಕ್ಸ್ಟ್ ಅದಾದ್ಮೇಲೆ ಈ ವಿಡಿಯೋನ ಬಂದು ವಾಚ್ ಮಾಡಿ, ನಿಮಗೆ ಕಂಪ್ಲೀಟ್ ಆಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ. ಓಕೆ, ಸರಿ ನೋಡಿ, ನಮ್ಮ ಮುಂದೆ ಫಸ್ಟ್ ಕ್ವೆಶ್ಚನ್ ಇದೆ. x² + 7x + 12 = 0. ಇದನ್ನ ನಾವು ಯಾವ ಮೆಥಡ್ ಇಂದ ಸಾಲ್ವ್ ಮಾಡಬೇಕು? ಫ್ಯಾಕ್ಟರೈಸೇಷನ್ ಮೆಥಡ್ ಇಂದ ಸಾಲ್ವ್ ಮಾಡಿ ರೂಟ್ಸ್ ಕಂಡುಹಿಡಿಯಬೇಕು. ನೋಡಿ, ಫಸ್ಟ್ ಸ್ಟೆಪ್ ಏನ್ ಮಾಡ್ತೀರಾ ಅಂದ್ರೆ, ಇದು ನಾನು ನಿಮಗೆ ಫಸ್ಟ್ ಸಿಂಪಲ್ ಕ್ವೆಶ್ಚನ್ ತಗೊಂಡಿದ್ದೀನಿ ಅರ್ಥ ಮಾಡ್ಸೋದಕ್ಕೆ. ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಒನ್ ಬೈ ಒನ್ ಕ್ವೆಶ್ಚನ್ ನಾನು ಏನ್ ಮಾಡ್ತೀನಿ, ಲೆವೆಲ್ ಇನ್ಕ್ರೀಸ್ ಮಾಡ್ತೀನಿ. ನೋಡಿ, ಇಲ್ಲಿ ಫಸ್ಟ್ ಈ ಎರಡು ಫಸ್ಟ್ ಅಂಡ್ ಲಾಸ್ಟ್ ಟರ್ಮ್ ನ ಮಲ್ಟಿಪ್ಲೈ ಮಾಡಿ ಯಾವತ್ತಿದ್ರು. ಅಂದ್ರೆ ಏನಾಗುತ್ತೆ, ಈ x² × 12 ಅಂದ್ರೆ 12 × x² ಏನಾಗ್ಬಿಡುತ್ತೆ, 12x². ಸರಿನಾ? ಇವಾಗ ಏನ್ ಮಾಡ್ತೀರಾ ನೀವು, ಈ 12ಗೆ ನೀವು ಫ್ಯಾಕ್ಟರ್ಸ್ ಕಂಡುಹಿಡಿಬೇಕು. ಏನ್ ಸರ್ ಇದು ಫ್ಯಾಕ್ಟರ್ಸ್ ಅಂದ್ರೆ, ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡಿ. 2 ನಂಬರ್ ಕಂಡುಹಿಡಿರಿ. ಆ 2 ನಂಬರ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಏನ್ ಸಿಗ್ಬೇಕು, 12 ಸಿಗ್ಬೇಕು. ಅದೇ 2 ನಂಬರ್ನು ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ ಈ ಮಿಡಿಲ್ ಟರ್ಮ್ ಸಿಗಬೇಕು, +7. ಅರ್ಥ ಆಯ್ತಾ? ನೀವೇನ್ ಮಾಡ್ತೀರಾ ಸರ್, ಆ ಥರ ನಾವು ಹೆಂಗ್ ಸರ್ ಥಿಂಕ್ ಮಾಡೋದಂದ್ರೆ, ಫಸ್ಟ್ ನೀವು ಆಪ್ಷನ್ಸ್ ನೋಡಿ. 12ಗೆ ಏನೇನು ಆಪ್ಷನ್ಸ್ ಇದೆ ಅಂದ್ರೆ, 12 ಯಾವ ಟೇಬಲ್ ಅಲ್ಲಿ ಬರುತ್ತೆ ಅದನ್ನ ನೋಡ್ಕೋಬೇಡ. 12 ಬಂದು 1 12 ಅಂದ್ರೆ 12 1 ಬರ್ಬೋದು. ನೆಕ್ಸ್ಟ್ 1 ಟೇಬಲ್ ಆದ್ಮೇಲೆ 2 ಟೇಬಲ್ 2 6. ಇನ್ನೇನು ಆಪ್ಷನ್ ಇದೆ, 3 ಟೇಬಲ್ ಅಲ್ಲೂ ಬರುತ್ತಾ, 3 4. ನೆಕ್ಸ್ಟ್ ಏನು ಆಪ್ಷನ್ ಇದೆ, ಐ ಥಿಂಕ್ ದಟ್ಸ್ ಆಲ್. ಇನ್ನೇನು ಆಪ್ಷನ್ ಇಲ್ಲ ಅನ್ಸುತ್ತೆ ಅಲ್ವಾ? 12 6 2 4 3. ಓಕೆ, ಕಂಪ್ಲೀಟ್. ಸೊ ಇಲ್ಲಿ ನಾವಿಲ್ಲಿ ಏನು ಅಬ್ಸರ್ವ್ ಮಾಡಬೇಕು, ಈ ಎಲ್ಲಾ ಆಪ್ಷನ್ಸ್ ಇದೆ ನಮ್ಮ ಹತ್ರ ಅವೈಲೇಬಲ್. ಏನು ಮಲ್ಟಿಪ್ಲೈ ಮಾಡಿದ್ರೆ 12 ಬರೋದಕ್ಕೆ. ಬಟ್ ನಮ್ಗೆ ಇನ್ನೊಂದು ಕಂಡೀಷನ್ ಏನು, ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ ಈ 7x ಬರಬೇಕಾದ್ರೆ +7 ಬರಬೇಕು. ಸೊ ಇಲ್ಲಿ ನಾನು ಒಂದೊಂದೇ ನೋಡ್ಕೊಂಡ್ ಬರ್ತೀನಿ. ನಾನು ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡ್ತೀನಿ. 12 + 1 ಏನ್ ಬರುತ್ತೆ, 13 ಅಂಡ್ 12 - 1 ದಟ್ ಈಸ್ 11. ಅಂದ್ರೆ ಈ ಕೇಸಲ್ಲಿ ನಂಗೆ ಆಡ್ ಸಬ್ಟ್ರಾಕ್ಟ್ ಮಾಡಿದ್ರು 7 ಬರಲ್ಲ. ನೆಕ್ಸ್ಟ್ 2 + 6 8 ಬರ್ತಾ ಇಲ್ಲ. ಅಂಡ್ 6 - 2 4 ಇಲ್ಲೂ ಕೂಡ ಬರ್ತಾ ಇಲ್ಲ. ಅಂದ್ರೆ ಲಾಸ್ಟ್ ಆಪ್ಷನ್ ನಮ್ಮ ಹತ್ರ ಏನಿದೆ, 4 and 3. ಅಂಡ್ ಈ 4 and 3 ಅಲ್ಲಿ ಗ್ರೇಟರ್ ಯಾವುದು, ಒಂದು 4 ಇನ್ನೊಂದು 3. ಇವಾಗ ಇದೆರಡನ್ನು ಏನ್ ಮಾಡಿದ್ರೆ ನಮ್ಗೆ 7 ಬರ್ತಾ ಇದೆ, ಆಬ್ವಿಯಸ್ಲಿ ಆಡ್. ಇವಾಗ ಆಡ್ ಮಾಡ್ತೀರಾ ಅಂದ್ರೆ ಅಡಿಷನ್ ಏನ್ ರೂಲ್ ಇದೆ, 2 ರೂಲ್ ಇದೆ. ನೀವು ಐದರ್ ಪ್ಲಸ್ ಕೊಟ್ರು ಆಡ್ ಮಾಡಬಹುದು ಅಥವಾ ಮೈನಸ್ ಕೊಟ್ರು ಆಡ್ ಮಾಡಬಹುದು. ಬಟ್ ಇಲ್ಲೇನ್ ಸೈನ್ ಇದೆ ನೋಡಿ, ಇಲ್ಲಿ +7 ಇದೆ ಅಂದ್ರೆ ಏನಂತ ಅರ್ಥ, ಎರಡಕ್ಕೂ ಪ್ಲಸ್ ಕೊಡಬೇಕು. ನಾನು ತುಂಬಾನೇ ಬೇಸಿಕ್ ಲೆವೆಲ್ ಇಂದ ಹೇಳ್ಕೊಡ್ತಾ ಇದ್ದೀನಿ. ಯಾರಿಗಾದ್ರೂ ಇಂಟಿಜರ್ ಪ್ರಾಪರ್ಟಿ ಎಲ್ಲ ಬರೋದಿಲ್ಲ ಅಂದ್ರೂ ನೀವು ಕಲಿಬಹುದು. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ಒಂದು ಎಕ್ಸ್ ಕೊಟ್ಬಿಡಿ, ಇಲ್ಲೊಂದು ಎಕ್ಸ್ ಕೊಟ್ಬಿಡಿ. ಇವಾಗ ಫಸ್ಟ್ ನಾನು ನಿಮಗೆ ಶಾರ್ಟ್ ಕಟ್ ಹೇಳ್ಕೊಟ್ಬಿಡ್ತೀನಿ ನೋಡಿ. ಶಾರ್ಟ್ ಕಟ್ ಮೆಥಡ್ ಇಂದ ಯಾವ ತರ ಮಾಡ್ಬೋದು ವೆರಿ ಈಸಿಯಾಗಿ.
ಶಾರ್ಟ್ಕಟ್ ಮೆಥಡ್ ಇಂದ ಏನ್ ಮಾಡ್ತೀರಾ ಅಂದ್ರೆ ಆನ್ಸರ್ ಈಸಿಯಾಗಿ ಯಾವ ತರ ಕಂಡುಹಿಡಿಬಹುದು ಅಂದ್ರೆ ಈ ನಿಮ್ಮ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಎಷ್ಟಿದೆ ಅದನ್ನ ನೋಡ್ಕೊಳ್ಳಿ. ಅಂದ್ರೆ ಯಾವಾಗ್ಲೂ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ನ ನೀವು ತಗೊಂಡೋಗಿ ನಾವೇನ್ ಈ ನಂಬರ್ಸ್ ಕಂಡಿಡ್ದಿದೀವೋ ಅದನ್ನ ಈ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಇಂದ ಡಿವೈಡ್ ಮಾಡ್ಬೇಕು. ಇಲ್ಲಿ ಏನಿದೆ ಯಾವಾಗ್ಲೂ ಆಲ್ಮೋಸ್ಟ್ ಎಲ್ಲಾ ಕೇಸಸ್ ಅಲ್ಲೂ 1 ಇರುತ್ತೆ. ಸರಿನಾ? ಅಂದ್ರೆ ಇಲ್ಲಿ ಡಿವೈಡೆಡ್ ಬೈ 1 ಮಾಡಿದ್ರೆ ಇಲ್ಲೂ ಡಿವೈಡೆಡ್ ಬೈ 1 ಮಾಡಿದ್ರೆ ಏನಾಗುತ್ತೆ? ಏನು ಕೂಡ ಆಗೋದಿಲ್ಲ ಚೇಂಜಸ್. ಅಂದ್ರೆ 4 ಬಂತು, ಇಲ್ಲಿ 3 ಬಂತು. ಅಂಡ್ ಇಲ್ಲಿ ಏನ್ ಮಾಡ್ತೀರಾ? ಪ್ಲಸ್ ಇದ್ರೆ ಮೈನಸ್ ಹಾಕ್ಬಿಡಿ, ಇಲ್ಲೂ ಪ್ಲಸ್ ಇದ್ರೆ ಉಲ್ಟಾ ಮಾಡ್ಬಿಡಿ ಸೈನು. ಅಂದ್ರೆ ದೀಸ್ ಆರ್ ಯುವರ್ ಆನ್ಸರ್. ಎಕ್ಸ್ ಈಕ್ವಲ್ ಟು ಒಂದು -4, ಇನ್ನೊಂದು ಎಕ್ಸ್ ಈಕ್ವಲ್ ಟು -3. ಇದೆರಡೇ ಆನ್ಸರ್ಸ್. ಬಟ್ ಇದನ್ನ ನಾವು ಫ್ಯಾಕ್ಟರೈಸೇಷನ್ ಮೆಥಡ್ ಇಂದ ಯಾವ ತರ ಸಾಲ್ವ್ ಮಾಡ್ತೀವಿ ನೋಡಿ, ವೆರಿ ಈಸಿ. ಇಲ್ಲಿ ನೀವು ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಜಾಗದಲ್ಲಿ ಏನ್ ಬರೀತೀರಾ? ನೀವೇನ 2 ಫ್ಯಾಕ್ಟರ್ಸ್ ಕಂಡಿಡ್ದಿರೋ ಅದನ್ನ ಬರ್ಕೊಳ್ಳಿ. ಪ್ಲಸ್ 4x ಪ್ಲಸ್ 3x. ಲಾಸ್ಟ್ ಟರ್ಮ್ ಆಸ್ ಇಟ್ ಈಸ್ ಪ್ಲಸ್ 12 ಈಕ್ವಲ್ ಟು 0. ಇಲ್ಲಿ ಇದೆರಡು ಗ್ರೂಪ್ ಮಾಡ್ಕೊಳ್ಳಿ, ಇದೆರಡು ಗ್ರೂಪ್ ಮಾಡ್ಕೊಳ್ಳಿ. ಏನಿದ್ರ ಅರ್ಥ ಅಂದ್ರೆ ನಾವು ಗ್ರೂಪ್ ಯಾಕೆ ಮಾಡ್ತಾ ಇದೀವಿ? ಕಾಮನ್ ಫ್ಯಾಕ್ಟರ್ ತಗೊಳಕ್ಕೆ. ಇದೆರಡರಲ್ಲೂ ಕಾಮನ್ ಏನಿದೆ ನೋಡಿ, ಅಂದ್ರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ಎಕ್ಸ್ ಇದೆ. ಎರಡರಲ್ಲೂ ಎಕ್ಸ್ ಎಕ್ಸ್ ಅನ್ನೋದು ಕಾಮನ್ ಇದೆ. ಬಟ್ ಎರಡರಲ್ಲಿ ಕಾಮನ್ ಫ್ಯಾಕ್ಟರ್ ಹೆಂಗ್ ನೋಡ್ತೀವಿ ಅಂದ್ರೆ ಕಡಿಮೆ ಯಾವ್ದಿದೆ ಅದನ್ನ ಕಾಮನ್ ತಗೋಬೇಕು. ಕಾಮನ್ ಅಂದ್ರೆ ಏನು? ಕಡಿಮೆ. ಅಂದ್ರೆ ಏನಂತ ಅರ್ಥ? ಬೇಸಿಕಲಿ ಕಾಮನ್ ಫ್ಯಾಕ್ಟರ್ ಅಂದ್ರೆ HCF ಅಂತ ಅರ್ಥ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಹೈಯೆಸ್ಟ್ ಅಂದ್ರೆ ಉಲ್ಟಾ ನೋಡೋದು, ಕಡಿಮೆ. ಸೊ ಕಡಿಮೆ ಯಾವ್ದಿದೆ? ಎಕ್ಸ್ ಇದೆ. ಕಾಮನ್ ತಗೊಂಡ್ರೆ ಈ ಕಾಮನ್ ಏನ್ ತಗೊಂಡಿದ್ದೀರೋ ಅದರಿಂದ ನೀವು ಡಿವೈಡ್ ಮಾಡಬೇಕು. ಅಂದ್ರೆ ಎಕ್ಸ್ ಸ್ಕ್ವೇರ್ ಅಲ್ಲಿ ಒಂದು ಎಕ್ಸ್ ಹೋದ್ರೆ ಏನಂತ ಅರ್ಥ? ಎಕ್ಸ್ ಉಳಿಯುತ್ತೆ. ಪ್ಲಸ್ ಈ ಎಕ್ಸ್ ಹೆಂಗ್ ಕಾಮನ್ ತಗೊಂಡಿದ್ದೀವಿ, ಈ ಎಕ್ಸ್ ಕ್ಯಾನ್ಸಲ್ ಆಗ್ಬಿಡುತ್ತೆ, ಅಂದ್ರೆ ಡಿವೈಡ್ ಆಗ್ಬಿಡುತ್ತೆ, 4 ಉಳಿಯುತ್ತೆ. ಅದೇ ತರ ಇಲ್ಲಿ ನೋಡಿ, ಇಲ್ಲಿ 3 ಇದೆ, ಇಲ್ಲಿ 12 ಇದೆ. ಅಂದ್ರೆ ಯಾಕೆ ಸರ್ ಇಲ್ಲಿ ಎಕ್ಸ್ ಕಾಮನ್ ತಗೊಳಕ್ ಆಗಲ್ಲ ಅಂದ್ರೆ ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ಎಕ್ಸ್ ಇದ್ರೆ ಇಲ್ಲಿ ಎಕ್ಸ್ ಇಲ್ಲ. 3 and 12 ಅಲ್ಲಿ ಕಡಿಮೆ ಯಾವುದು? 3. ಅಂದ್ರೆ 3 ನ ಕಾಮನ್ ತಗೊಂತೀನಿ. ಸೊ 3 ಇಂದ ಡಿವೈಡ್ ಮಾಡಿ, 3 and 3 ಡಿವೈಡ್ ಆಗುತ್ತೆ, ರಿಮೈನಿಂಗ್ ಇಸ್ ಎಕ್ಸ್. ಪ್ಲಸ್ 3 ಇಂದ ಡಿವೈಡ್ ಮಾಡಿದ್ರೆ 3 4s are 12. ದಟ್ ಈಸ್ ಈಕ್ವಲ್ ಟು 0. ಇಲ್ಲಿ ಕಂಡೀಷನ್ ಏನಂದ್ರಪ್ಪ, ಇಲ್ಲಿ ನಮಗೆ ಫ್ಯಾಕ್ಟರ್ಸ್ ಸೇಮ್ ಬರಬೇಕು. ಅಂದ್ರೆ ಇಫ್ ಐ ಟೇಕ್ ಎಕ್ಸ್ ಪ್ಲಸ್ 4 ಆಸ್ ಕಾಮನ್ ಅಂದ್ರೆ ಇಲ್ಲಿ ರಿಮೈನಿಂಗ್ ಏನಿರುತ್ತೆ ನನ್ನ ಹತ್ರ, ಇಲ್ಲಿ ಡಿವೈಡ್ ಆದ್ಮೇಲೆ ಎಕ್ಸ್ ಉಳಿಯುತ್ತೆ, ಪ್ಲಸ್ ಇಲ್ಲಿ ಏನು ಉಳಿಯುತ್ತೆ? 3 ಉಳಿಯುತ್ತೆ. ಅಂಡ್ ದಟ್ ಈಸ್ ಈಕ್ವಲ್ ಟು 0. ಇವಾಗ ಇಲ್ಲೇನ್ ಮಾಡ್ಬೋದು? ಒಂದು ಫ್ಯಾಕ್ಟರ್ನ ಎಕ್ಸ್ ಪ್ಲಸ್ 4ನ ತಗೊಂಡೋಗಿ 0ಗೆ ಈಕ್ವೇಟ್ ಮಾಡಿ, ಅಂಡ್ ಸೆಕೆಂಡ್ ಫ್ಯಾಕ್ಟರ್ನು ಕೂಡ ತಗೊಂಡೋಗಿ 0ಗೆ ಈಕ್ವೇಟ್ ಮಾಡಿ. ಇಲ್ಲಿಂದ ಎಕ್ಸ್ ಈಕ್ವಲ್ ಟು ಟ್ರಾನ್ಸ್ಪೋಸ್ ಮಾಡಿದ್ರೆ -4, ಎಕ್ಸ್ ಈಕ್ವಲ್ ಟು ಇಲ್ಲೂ ಕೂಡ ಟ್ರಾನ್ಸ್ಪೋಸ್ ಮಾಡಿದ್ರೆ ಏನಾಗುತ್ತೆ? -3. ಅಂಡ್ ದೀಸ್ ಆರ್ ಯುವರ್ ಆನ್ಸರ್ಸ್. ಎಕ್ಸ್ ಈಕ್ವಲ್ ಟು -3 ಅಂಡ್ ಎಕ್ಸ್ ಈಕ್ವಲ್ ಟು -4. ಸೆಕೆಂಡ್ ಕ್ವೆಶನ್ ನೋಡಿ, ನಮ್ಗೆ ಏನ್ ಗೊತ್ತಿದೆಯೋ ಸ್ಟೆಪ್ ಬೈ ಸ್ಟೆಪ್ ಅಪ್ರೋಚ್ ಹೋಗೋಣ. ಮಲ್ಟಿಪ್ಲೈ ದೀಸ್ ಟೂ ಟರ್ಮ್ಸ್. ಕರೆಕ್ಟಾ? ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಪ್ಲಸ್ ಇಂಟು ಮೈನಸ್, ಫಸ್ಟ್ ಸೈನ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 2 6 12x ಸ್ಕ್ವೇರ್. ಇಲ್ಲಿ ನೀವು ಸೇಮ್ ಥಿಂಗ್ 12ಗೆ ಏನೇನು ಫ್ಯಾಕ್ಟರ್ಸ್ ಇತ್ತೋ ಅದನ್ನೆಲ್ಲ ಬರ್ಕೊಂಬೋಣ. ಕಂಡೀಷನ್ ಏನು? ಇಲ್ಲಿ ಎಕ್ಸ್ ಇದೆಯಪ್ಪ, ಎಕ್ಸ್ ಪಕ್ಕ ಏನಿದೆ ಕೋಎಫಿಷಿಯಂಟ್? ಏನು ಇಲ್ಲ ಅಂದ್ರೆ 1 ಅಂತ ಅರ್ಥ. ಅಂದ್ರೆ ನೀವು ಆಡ್ ಸಬ್ಟ್ರಾಕ್ಟ್ ಮಾಡಿದ್ರೆ 1 ಬರಬೇಕು. ಸೊ 12ಗೆ ಒಂದೇ ಒಂದು ಆಪ್ಷನ್ ಇದೆ, ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ನಿಮ್ಗೆ. ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನೋಡಿ ತೋರಿಸ್ತೀನಿ ನೋಡಿ. ಇಲ್ಲಿ 1 ಬರಲ್ಲ ಅಬ್ಬ, ಇಲ್ಲೂ ಕೂಡ 1 ಬರಲ್ಲ, ಇಲ್ಲೇ 1 ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಅಂದ್ರೆ ಯಾವ್ದು? 4 and 3. ಈ ಕೇಸಲ್ಲೂ 4 and 3ನೇ, ಕರೆಕ್ಟಾ? ಬಟ್ ಇಲ್ಲಿ ನಾವು ಆಡ್ ಮಾಡಲ್ಲ, ಏನ್ ಮಾಡಬೇಕು? ಸಬ್ಟ್ರಾಕ್ಟ್ ಮಾಡಬೇಕು. ಯಾಕೆ ಸರ್ ಸಬ್ಟ್ರಾಕ್ಟ್ ಮಾಡಬೇಕಂದ್ರೆ ನೀವೇ ನೋಡಿ, ನಿಮ್ಗೆ 1 ಬರಬೇಕು. ಸೊ 4 - 3 ತಾನೇ 1 ಬರುತ್ತೆ. ಅಂದ್ರೆ ಒಂದು ಪ್ಲಸ್ ಕೊಟ್ಬಿಡಿ. ಸರ್ ಅದೇನ್ ಸರ್ ಗೊತ್ತಾಗುತ್ತೆ ದೊಡ್ಡ ನಂಬರ್ ಪ್ಲಸ್ ಕೊಡ್ಬೇಕಂದ್ರೆ? ಈ ಪ್ಲಸ್ ಇದೆ ನೋಡಿ, ಇಲ್ಲಿ ಪ್ಲಸ್ ಇದ್ರೆ ದೊಡ್ಡ ನಂಬರ್ ಪ್ಲಸ್ ಕೊಟ್ಬಿಡಿ, ಇಲ್ಲಿ ಮೈನಸ್ ಇದ್ರೆ ದೊಡ್ಡ ನಂಬರ್ ಮೈನಸ್ ಕೊಡಿ ಅಷ್ಟೇ. ಒಂದು ಪ್ಲಸ್ ಒಂದು ಮೈನಸ್ ಕೊಡಿ, ಕರೆಕ್ಟಾ? ಸೊ ಇಲ್ಲಿ 2x ಸ್ಕ್ವೇರ್. ಫಸ್ಟ್ ಶಾರ್ಟ್ಕಟ್ ಅಲ್ಲಿ ಮಾಡ್ಬಿಡ್ಲಾ ನೋಡಿ. ಶಾರ್ಟ್ಕಟ್ ಏನು? ಈ ಕೋಎಫಿಷಿಯಂಟ್ ಆಫ್ ಏನಿದೆ ಎಕ್ಸ್ ಸ್ಕ್ವೇರ್ ಪಕ್ಕ ಏನ್ ನಂಬರ್ ಇದೆಯೋ 2 ಏನಿದೆಯೋ ಅದರಿಂದ ಡಿವೈಡ್ ಮಾಡೋಣ. ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 2. ಸೊ ಡಿವೈಡ್ ಮಾಡಿದ್ರೆ ಏನಾಗುತ್ತೆ? ಈ 4ನ 2 ಇಂದ ಡಿವೈಡ್ ಮಾಡಿದ್ರೆ ಎಕ್ಸ್ ಈಕ್ವಲ್ ಟು 2 ಬರುತ್ತೆ. ಯಾವ 2? ಸೈನ್ ಚೇಂಜ್ ಮಾಡ್ಬಿಡಿ, -2. ಅಂಡ್ ಎಕ್ಸ್ ಈಕ್ವಲ್ ಟು -3/2. ಅದನ್ನ ಡಿವೈಡ್ ಮಾಡೋಕ್ಕಾಗಲ್ಲ, ಮೈನಸ್ ಇರೋದು ಪ್ಲಸ್ ಆಗ್ಬಿಡುತ್ತೆ ಅಷ್ಟೇ. ಈ ಎರಡು ಆನ್ಸರ್ಸ್ ಏನಿದೆ, ಈ ಆನ್ಸರ್ಸು ನಮಗೆ ಸಾಲ್ವ್ ಮಾಡಿದಾಗ ಬರಬೇಕು, ನೋಡೋಣ. ಅಲ್ಲಿ 2x ಸ್ಕ್ವೇರ್ ಪ್ಲಸ್ 4x ಮೈನಸ್ 3x ಮೈನಸ್ 6 ಈಕ್ವಲ್ ಟು 0. ಗ್ರೂಪ್ ಮಾಡ್ಕೊಳ್ಳಿ. ಇದೆರಡರಲ್ಲಿ ಕಡಿಮೆ ಯಾವ್ದಿದೆ? 2 ಮತ್ತೆ 4 ಅಲ್ಲಿ ಕಡಿಮೆ 2 ಇದೆ. ಎಕ್ಸ್ ಸ್ಕ್ವೇರ್ ಮತ್ತೆ ಎಕ್ಸ್ ಅಲ್ಲಿ ಕಡಿಮೆ ಯಾವುದು? ಎಕ್ಸ್.
ಡಿವೈಡ್ ಮಾಡಿ 2 ಇಂದ 2 ಡಿವೈಡ್, ಎಕ್ಸ್ ಇಂದ ಎಕ್ಸ್ ಡಿವೈಡ್, ರಿಮೈನಿಂಗ್ ಎಕ್ಸ್ ಪ್ಲಸ್ 2 ಇಂದ ಡಿವೈಡ್ ಮಾಡಿ 2 2s 4, ಎಕ್ಸ್ ಇಂದ ಎಕ್ಸ್ ಡಿವೈಡ್ ಆಯ್ತು. ಮೈನಸ್ ಇದೆ ಅದನ್ನ ಕಾಮನ್ ತಗೊಂಬಿಡಿ. ಸ್ಟಾರ್ಟಿಂಗ್ ಅಲ್ಲಿ ಮೈನಸ್ ಇದೆ ಅದನ್ನೇ ಕಾಮನ್ ತಗೊಂಬಿಡಿ. ಅಂಡ್ ಇನ್ನ ನೋಡಿ ಎರಡು ಕಡೆನೂ ಮೈನಸ್ ಇದೆ. 3 ಮತ್ತೆ 6 ಅಲ್ಲಿ ಕಡಿಮೆ ಅದು 3. ಮೈನಸ್ ಇಂದ ಮೈನಸ್ ಡಿವೈಡ್ ಆದ್ರೆ ಅಂದ್ರೆ ಮೈನಸ್ ಡಿವೈಡೆಡ್ ಬೈ ಮೈನಸ್ ಅಂದ್ರೆ ಪ್ಲಸ್ ಬರುತ್ತೆ. ಅಂದ್ರೆ ಮಲ್ಟಿಪ್ಲಿಕೇಶನ್ ರೂಲ್ ಡಿವಿಷನ್ಗೂ ಅಪ್ಲೈ ಆಗುತ್ತೆ. 3 ಇಂದ 3 ಡಿವೈಡ್ ಎಕ್ಸ್ ಉಳಿಯುತ್ತೆ. ಅಂಡ್ ಇನ್ನೊಂದು ಕಣ್ಮುಚ್ಕೊಂಡು ಏನ್ ಮಾಡಿ ಗೊತ್ತಾ, ಇಲ್ಲೇನ್ ಬರುತ್ತೋ ಅದೇ ಬರ್ದ್ಬಿಡಿ. ಅಂಡ್ ಅದೇ ಬರುತ್ತೆ ನೀವು ಕರೆಕ್ಟ್ ಆಗಿ ಮಾಡಿದ್ರೆ. ನೋಡಿ ಬೇಕಾದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ 3 2s 6. ಅಂಡ್ ಇಲ್ಲಿ ಎಕ್ಸ್ ಪ್ಲಸ್ 2 ಇಲ್ಲೂ ಎಕ್ಸ್ ಪ್ಲಸ್ 2 ಇದೆ ಅಂದ್ರೆ ಐ ಕ್ಯಾನ್ ಟೇಕ್ ಎಕ್ಸ್ ಪ್ಲಸ್ 2 ಆಸ್ ಕಾಮನ್. ರಿಮೈನಿಂಗ್ ಇಸ್ 2x minus 3 ದಟ್ ಈಸ್ ಈಕ್ವಲ್ ಟು 0. ಅಂದ್ರೆ ಬ್ರಾಕೆಟ್ ಒಳಗಡೆ ಇರೋದು ಒಂದ್ಸಲಿ ಬರೀರಿ, ಬ್ರಾಕೆಟ್ ಹೊರಗಡೆ ಇರೋದು ಒಂದ್ಸಲಿ ಬರೀರಿ. ಆ ಥರ ಆದ್ರೂ ಗ್ಯಾಪ್ ಮಾಡ್ಕೊಳ್ಳಿ. ಇಲ್ಲಿಂದ ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0 ಅಂತ ಮಾಡ್ಕೊಳ್ಳಿ. ಎಕ್ಸ್ ಈಕ್ವಲ್ ಟು ಟ್ರಾನ್ಸ್ಪೋಸ್ ಮಾಡಿದ್ರೆ ಆ ಸೈಡು -2. ಅಂಡ್ ಇಲ್ಲಿ 2x minus 3 ಈಕ್ವಲ್ ಟು 0. ಸೊ ಇಲ್ಲಿಂದ ಎಕ್ಸ್ ಈಕ್ವಲ್ ಟು ಆ ಸೈಡ್ ಟ್ರಾನ್ಸ್ಪೋಸ್ ಆದ್ರೆ -3 ಅಂಡ್ ಇದು ಡಿವೈಡೆಡ್ ಬೈ 2. ಬಂತ ನೋಡಿ ಆನ್ಸರ್, ಬಂದಿದೆಯಾ ಸೇಮ್ ಆನ್ಸರ್? -2 ಪ್ಲಸ್ 3/2. ಸಾರಿ, ಮೈನಸ್ ಆ ಸೈಡ್ ಹೋದ್ರೆ ಪ್ಲಸ್ ಆಗುತ್ತಲ್ವಾ. ಥರ್ಡ್ ಕ್ವಶನ್ ಸ್ವಲ್ಪ ಡಿಫಿಕಲ್ಟ್ ಹೆಂಗಾಗ್ಬೋದಂದ್ರೆ, ಅದು ಹೆಂಗ್ ಸರ್ ಹೇಳ್ತೀರಾ ಡಿಫಿಕಲ್ಟ್ ಅಂದ್ರೆ, ಈ ನಂಬರ್ ಸ್ವಲ್ಪ ದೊಡ್ಡದು ಬಂದ್ಬಿಡುತ್ತೆ ಅಷ್ಟೇ. ಪ್ರೈಮ್ ಫ್ಯಾಕ್ಟರ್ಸ್ ಮಾಡೋದು ಇಲ್ಲಿ ನೋಡಿ 12 ಯೋಚನೆ ಮಾಡೋದು ತುಂಬಾ ಈಸಿ. 12 ಈಸಿಯಾಗಿ ಯೋಚನೆ ಮಾಡ್ಬೋದು ಯಾರು ಬೇಕಾದರೂ. 60 ಬಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಇಲ್ಲಿ -60² ಇದೆರಡು ಮಲ್ಟಿಪ್ಲೈ ಮಾಡಿದ್ರೆ 60 ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 60x². ಆ್ಯಂಡ್ ಎರಡು ನಂಬರ್ ಹುಡುಕ್ಬೇಕು ನಾನು, ಕರೆಕ್ಟಾ? ಬಟ್ ಇಲ್ಲಿ 60 ಯಾವ ಟೇಬಲ್ ಬರುತ್ತೆ ಹೇಳ್ಬೋದು ನಾವು, 60 ಯಾವ ಟೇಬಲಲ್ಲಿ ಬರುತ್ತೆ ಅಂತ. ಬಟ್ ಒಂದು ಕೆಲಸ ಮಾಡಿ, ನೀವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿ 60ಗೆ. ದೊಡ್ಡ ನಂಬರ್ ಬಂದರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ಗೆ ಹೋಗೋಣ. ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಏನು ನಡೆಯುತ್ತೆ, ಫಸ್ಟ್ 2 ಇಂದ ಡಿವೈಡ್ ಮಾಡೋಣ. ಆ್ಯಂಡ್ ಡಿವೈಡ್ ಆಗುತ್ತೆ ಇದು. 2 3s 6 0. ಇವಾಗ ಒಂದು ಪ್ರೈಮ್ ಫ್ಯಾಕ್ಟ್ ಒಂದು ಸ್ಟೆಪ್ ಮಾಡಿದ ತಕ್ಷಣ ನೋಡಿ 30 ಇಂಟು 2 ಮಾಡಿದ್ರೆ 60 ಬರುತ್ತೆ. ನೀವು 30 ಮತ್ತೆ 2ನ ಆ್ಯಡ್ ಸಬ್ಟ್ರಾಕ್ಟ್ ಮಾಡಿದ್ರೆ +4 ಬರುತ್ತಾ ನೋಡ್ಕೊಂಡು ಹೋಗಿ. ಒಂದೊಂದು ಸ್ಟೆಪ್ಪಲ್ಲಿ ನೋಡ್ಕೊಂಡು ಹೋಗ್ತಾ ಇರಿ, ಬರಲ್ಲ. ಈಗ 2 ಇಂದ ಮಾಡೋಣ. 2 1s 2, 2 5s 10. ನೆಕ್ಸ್ಟ್ 15 ಮತ್ತೆ ಇದೆರಡು ಒಂದು ಫ್ಯಾಕ್ಟರ್ ಆಗ್ಬಿಡುತ್ತೆ. 2 2s 4, 15 4s 60. 15 ಪ್ಲಸ್ 4 ಮಾಡಿದ್ರು ಬರಲ್ಲ, 15 ಮೈನಸ್ 4 ಮಾಡಿದ್ರು +4 ಬರಲ್ಲ. ನೆಕ್ಸ್ಟ್ ಆಪ್ಷನ್ 3 5s. ತಿರ್ಗಾ ಇಲ್ಲಿ ಈ ಮೂರು ಸೇರ್ಕೊಂಡು ಒಂದು ಫ್ಯಾಕ್ಟರ್ ಮಾಡ್ಕೊಳ್ಳಿ. 3 2s 6, 6 2s 12. 12 and 5 ಏನಾದರೂ ಆಪ್ಷನ್ ಇದೆಯಾ? 12 and 5 ತಗೊಂಡ್ರು ಕೂಡ ನಿಮಗೆ +4 ಬರ್ತಾ ಇಲ್ಲ. 5 1s 5. ಇವಾಗ ಈ ತರ ಬಂದ್ಮೇಲೆ ನೀವು ಇಷ್ಟು ಏನ್ ನಂಬರ್ಸ್ ಇದೆ ಅದನ್ನ ಹೇಗಾದ್ರೂ ಮಾಡಿ 2 ಕಾಂಬಿನೇಷನ್ ಮಾಡ್ಕೊಂಡು 60ಗೆ ಫ್ಯಾಕ್ಟರ್ಸ್ ಬರ್ಕೊಂಡು +4 ಬರೋ ತರ ಬರ್ಕೊಬೇಕು. ಏನ್ ಸರ್ ಆಪ್ಷನ್ ಅಂತ ನೋಡೋಣ. ನೋಡಿ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, 4 ಬರ್ಬೇಕಲ್ವಾ. ಅಂದ್ರೆ ಒಂದು 5 ಮತ್ತೆ 2 ಮಾಡ್ಕೋಣ. 5 2s ಏನು 10. ಆ್ಯಂಡ್ ಇನ್ನೊಂದು 3 ಮತ್ತೆ 2, 3 2s 6. ಇದು ಯೋಚನೆ ಮಾಡೋದೇ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ, ಅದಾದ್ಮೇಲೆ ಈಸಿನೇ ಇದೆ. ಇವಾಗ 10 ಮತ್ತೆ 6ನ ಸಬ್ಟ್ರಾಕ್ಟ್ ಮಾಡಿದ್ರೆ 4 ಬರುತ್ತೆ. ಬಟ್ ಇಲ್ಲಿ ಪ್ಲಸ್ ಬರ್ಬೇಕಂದ್ರೆ ಸಬ್ಟ್ರಾಕ್ಷನ್ ಒಂದು ಪ್ಲಸ್ ಕೊಡಬೇಕು, ಒಂದು ಮೈನಸ್ ಕೊಡಬೇಕು. ಸ್ಟಾರ್ಟಿಂಗ್ ನಂಬರ್ ಪ್ಲಸ್ ಹಾಕೊಟ್ಟೆ ಅಂದ್ರೆ ಇಲ್ಲಿ ಪ್ಲಸ್ ಇದೆ, ಅದಕ್ಕೆ ಪ್ಲಸ್ ಕೊಟ್ಟಿದ್ದೀನಿ ದೊಡ್ಡ ನಂಬರ್ಗೆ. ಇಲ್ಲಿಂದ ನಿಮ್ಗೆ ಆನ್ಸರ್ ಏನು ಸಿಗುತ್ತೆ ಅಂದ್ರೆ ಎಕ್ಸ್ ಈಕ್ವಲ್ ಟು ಸೈನ್ ಚೇಂಜ್ ಮಾಡಿದ್ರೆ -10 ಆ್ಯಂಡ್ ಎಕ್ಸ್ ಈಕ್ವಲ್ ಟು ಇಲ್ಲಿ ಸೈನ್ ಚೇಂಜ್ ಮಾಡಿದ್ರೆ +6. ಅದನ್ನು ಸಾಲ್ವ್ ಮಾಡೋಣ. x² ಪ್ಲಸ್ 10x ಮೈನಸ್ 6x ಮೈನಸ್ 60 ಈಕ್ವಲ್ ಟು 0. ಸೊ ಗ್ರೂಪಿಂಗ್ ಆ್ಯಂಡ್ ಹಿಯರ್ ಎಕ್ಸ್ ಈಸ್ ಕಾಮನ್, ಕಡಿಮೆ ಎಕ್ಸ್ ಇದೆ ಎರಡರಲ್ಲೂ. ರಿಮೈನಿಂಗ್ ಎಕ್ಸ್ ಇರುತ್ತೆ ಪ್ಲಸ್ 10 ಉಳಿಯುತ್ತೆ. ಇಲ್ಲೊಂದು ಎಕ್ಸ್ ಕ್ಯಾನ್ಸಲ್, ಇಲ್ಲೊಂದು ಎಕ್ಸ್ ಕ್ಯಾನ್ಸಲ್. ಮೈನಸ್ ಎರಡರಲ್ಲೂ ಇದೆ, ಕಾಮನ್ ತಗೊಳ್ಳಿ. 6 ಮತ್ತೆ 60 ಇಲ್ಲಿ 6 ಅನ್ನೋದು ಕಾಮನ್ನು. ಆ್ಯಂಡ್ ಎಕ್ಸ್ ಏನಿರುತ್ತೋ ಬ್ರ್ಯಾಕೆಟಲ್ಲಿ ಅದೇ ಬರೆದು ಬಿಡ್ತೀನಿ. ಕ್ಲಿಯರಾ? ಬ್ರ್ಯಾಕೆಟಲ್ಲಿ ಇರೋದು ಒಂದ್ಸಲಿ ಬರ್ಕೊಳ್ಳಿ, ಬ್ರ್ಯಾಕೆಟ್ ಹೊರಗಡೆ ಇರೋದು ಒಂದ್ಸಲಿ ಬರ್ಕೊಡಿ. ಇಲ್ಲಿಂದ ಎಕ್ಸ್ ಪ್ಲಸ್ 10 ಈಕ್ವಲ್ ಟು 0ಗೆ ಈಕ್ವೇಟ್ ಮಾಡಿ, ಎಕ್ಸ್ ಮೈನಸ್ 6 ಈಕ್ವಲ್ ಟು 0. ಎಕ್ಸ್ ಈಕ್ವಲ್ ಟು ಟ್ರಾನ್ಸ್ಪೋಸ್ ಮಾಡಿದ್ರೆ -10, ಎಕ್ಸ್ ಈಕ್ವಲ್ ಟು ಟ್ರಾನ್ಸ್ಪೋಸ್ ಮಾಡಿದ್ರೆ +6. ದಟ್ಸ್ ಆಲ್. ದೀಸ್ ಆರ್ ಯುವರ್ ಸೊಲ್ಯೂಷನ್ಸ್. ಇನ್ನು ಸ್ವಲ್ಪ ಕಾಂಪ್ಲಿಕೇಟೆಡ್ ಕ್ವಶನ್ ತಗೊಂಡಿದ್ದೀನಿ ನೋಡಿ ಅಷ್ಟೇ. 69 ಅಂದ್ರೆ -69x². -69 ಅಂದ್ರೆ 69ಗೆ ನೀವು ಫ್ಯಾಕ್ಟರ್ಸ್ ಹುಡುಕ್ಬೇಕು. 69ಗೆ ಏನು ಫ್ಯಾಕ್ಟರ್ಸ್ ಇಡ್ಬೋದು?
ಇದನ್ನ 2 ಇಂದ ಡಿವೈಡ್ ಮಾಡೋಕ್ಕಾಗಲ್ಲ. ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ 3 ಇಂದ ಆಗುತ್ತಾ? ಎಸ್ 3 ಅಲ್ಲಿ ಆಗುತ್ತೆ. 3 2s 3 3s. ನೋಡಿ ಕ್ಲಿಯರ್ ಆಗಿ 23 ಅನ್ನೋದೊಂದು ಪ್ರೈಮ್ ನಂಬರ್ ಅಂದ್ರೆ ಇನ್ನೇನು ಆಪ್ಷನ್ ಇಲ್ಲ ನಮ್ಮ ಹತ್ರ. 23 ಇನ್ನೊಂದು 3 ಆ್ಯಂಡ್ ಇದು ಎರಡರಲ್ಲೂ ಸಬ್ಟ್ರಾಕ್ಷನ್ ಮಾಡಿದ್ರೇನೆ ನಮಗೆ 20 ಬರೋದು. ನೋಡಿ ಪ್ಲಸ್ 20 ಬರಬೇಕಂದ್ರೆ ಒಂದು ಪ್ಲಸ್ ಸ್ಟಾರ್ಟಿಂಗಲ್ಲಿ ಪ್ಲಸ್ ಇದ್ದು ದೊಡ್ಡ ನಂಬರ್ ಪ್ಲಸ್ ಕೊಡಿ, ಮೈನಸ್ ಕೊಟ್ಬಿಡಿ. ದಟ್ಸ್ ಆಲ್. ಒಂದು ಎಕ್ಸ್ ಇಲ್ಲೊಂದು ಎಕ್ಸ್. ಇಲ್ಲಿಂದ ಎಕ್ಸ್ ಸ್ಕ್ವೇರ್ ಪ್ಲಸ್ 23x ಮೈನಸ್ 3x ಮೈನಸ್ 69 ಈಕ್ವಲ್ ಟು 0. ಶಾರ್ಟ್ಕಟಲ್ಲಿ ಆನ್ಸರ್ ಹೇಳ್ಬೋದು, ತುಂಬ ಈಸಿ. ನೋಡಿ ಎಕ್ಸ್ ಈಕ್ವಲ್ ಟು ಇಲ್ಲಿ ಪ್ಲಸ್ ಇರೋದು ಮೈನಸ್ ಮಾಡ್ಕೊಂಬಿಡಿ, ಎಕ್ಸ್ ಈಕ್ವಲ್ ಟು ಇಲ್ಲಿ ಮೈನಸ್ ಇರೋದೊಂದು ಪ್ಲಸ್ ಮಾಡ್ಕೊಂಬಿಡಿ. ದಟ್ಸ್ ಆಲ್. ಇದೆರಡೇ ಆನ್ಸರ್. ಸೊ ಇಲ್ಲಿ ಗ್ರೂಪ್ ಮಾಡ್ಕೋಣ. ಎಕ್ಸ್ ಈಸ್ ಕಾಮನ್, ರಿಮೈನಿಂಗ್ ಎಕ್ಸ್ ಪ್ಲಸ್ 23. ಮೈನಸ್ 3 ಕಾಮನ್ ತಗೊಂಡ್ರೆ ಇಲ್ಲಿ ರಿಮೈನಿಂಗ್ 3 ಇಂದ 3 ಡಿವೈಡ್, ಮೈನಸ್ ಇಂದ ಮೈನಸ್ ಡಿವೈಡ್ ಆದರೆ ಎಕ್ಸ್, ಮೈನಸ್ ಇಂದ ಮೈನಸ್ ಡಿವೈಡ್ ಆದರೆ ರಿಮೈನಿಂಗ್ ಪ್ಲಸ್ ಇರುತ್ತೆ. ಈ ಟೇಬಲ್ ಅಲ್ಲಿ 23 ಬ್ರಾಕೆಟ್ ಒಳಗಡೆ ಸೇಮ್ ಇರೋದನ್ನ ಒಂದ್ಸಲಿ ಬರ್ಕೊಳ್ಳಿ, ಹೊರಗಡೆ ಇರೋದನ್ನ ಒಂದ್ಸಲಿ ಬರ್ಕೊಳ್ಳಿ. ಫೈನಲ್ ಆನ್ಸರ್ ಎಕ್ಸ್ ಪ್ಲಸ್ 23 ಈಕ್ವಲ್ ಟು 0 ಅಂದರೆ ಎಕ್ಸ್ ಈಕ್ವಲ್ ಟು ಟ್ರಾನ್ಸ್ಪೋಸ್ ಮಾಡಿದ್ರೆ ಮೈನಸ್ 23. ಸಿಮಿಲರ್ಲಿ ಎಕ್ಸ್ ಮೈನಸ್ 3 ಈಕ್ವಲ್ ಟು 0, ಎಕ್ಸ್ ಈಕ್ವಲ್ ಟು ಪ್ಲಸ್ 3. ದೀಸ್ ಆರ್ ಯುವರ್ ಸೊಲ್ಯೂಷನ್. ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇದು ಸ್ವಲ್ಪ ಭಯಂಕರ ಕ್ವಶನ್ ಇದು, ಯಾಕಂದ್ರೆ ಫ್ಯಾಕ್ಟರ್ ನಿಮಗೆ ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಸೊ ಪ್ಲಸ್ ಇಂಟು ಮೈನಸ್, ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ 100 ಇಂಟು 4 ಇಸ್ 400. 400ಗೆ ನಾವು ಫ್ಯಾಕ್ಟರ್ ಹುಡುಕಬೇಕು. 400 ಅಂದರೆ ದರ್ ಇಸ್ ನೋ ಆಪ್ಷನ್ ಅಟ್ ಆಲ್. ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ನೇ ಮಾಡಬೇಕು. ಮಾಡ್ಕೊಂಡು ಹೋಗೋಣ. 2 2s are 4. ಓಕೆ, 202 ಏನು ಮಾಡೋಕ್ಕಾಗೋದಿಲ್ಲ. ನೆಕ್ಸ್ಟ್ ಸ್ಟೆಪ್ ಹೋಗೋಣ. 2 1s are 2. 104 9 ಬರಲ್ಲ. ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಏನೇ ಮಾಡಿದ್ರು ಬರಲ್ಲ. ಅಂದರೆ 104 ಅಂದರೆ ಇದು ಎರಡು ಸೇರ್ಕೊಂಡು 4 ಅಂತ ಹೇಳ್ತಾ ಇದ್ದೀನಿ. 2 2s and 100. ನೆಕ್ಸ್ಟ್ ಏನು ಮಾಡ್ಬೋದು, 2 ಇಂದ ತಿರ್ಗಾ ಮಾಡೋಣ. 2 5s are 10. 50 ಮತ್ತೆ 8 ಇಲ್ಲೂ ಆಪ್ಷನ್ ಇಲ್ಲ. ನೆಕ್ಸ್ಟ್ ಒನ್ಸ್ ಅಗೈನ್ ಇದನ್ನ 50ನ ಅರ್ಧ ಮಾಡಿದ್ರೆ 25. 25 ಹಿಡ್ಕೊಂಡು ಇನ್ನೆಲ್ಲ ಸೇರಿಸ್ಕೊಂಡು ಒಂದು ಮಾಡ್ಕೊಳ್ಳಿ. 2 2s are 4, 4 2s are 8, 8 2s are 16. 16 and 25. ಎಸ್, ಇಲ್ಲೊಂದು ಆಪ್ಷನ್ ಬರ್ಬೋದು. ನೋಡಿ 25 ಇದೆ, ಇನ್ನೊಂದೇನಿದೆ, ಇದೆಲ್ಲ ಸೇರ್ಕೊಂಡು ಒಂದು ನಂಬರ್ ಮಾಡ್ಕೊಳ್ಳಿ. 2 2s are 4, 4 2s are 8, 8 2s are 16. ಅದೇಂಗೆ ಸರ್ ನಿಮಗೆ ನೋಡಿದ ತಕ್ಷಣ ಗೊತ್ತಾಯ್ತಂದ್ರೆ, ನೋಡಿ 9 ಅನ್ನೋದು ಒಂದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. 25 16 ಸಬ್ಟ್ರಾಕ್ಟ್ ಮಾಡೋ ಆಬ್ವಿಯಸ್ಲಿ 9 ಬರುತ್ತೆ. ಇದನ್ನ ತುಂಬ ಸಲ ನೀವು ಮಾಡಿರ್ತೀರಾ, ನಿಮಗೆ ಜ್ಞಾಪನ ಇರುತ್ತೆ. ಇಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ ಅಷ್ಟೇ. ಇಲ್ಲಿ ಆ್ಯಡ ಸಬ್ಟ್ರಾಕ್ಟ್ ಮಾಡ್ಬೇಕಂದ್ರೆ ಒಂದು ಪ್ಲಸ್ ಒಂದು ಮೈನಸ್ ಇರಬೇಕು. ಅಂದರೆ ಇಲ್ಲಿ ಮೈನಸ್ ಇದೆ ಅಂದರೆ ದೊಡ್ಡ ನಂಬರ್ ಮೈನಸ್ ಕೊಟ್ಟು ಇಲ್ಲಿ ಪ್ಲಸ್ ಕೊಟ್ಬಿಡಿ. ದಟ್ಸ್ ಆಲ್. ಇದರಿಂದ 4x ಸ್ಕ್ವೇರ್ ಮೈನಸ್ 25x ಪ್ಲಸ್ 16x. ಇದೇ ಥರ ನಿಮಗೆ ವರ್ಡ್ ಪ್ರಾಬ್ಲಮ್ ಮಾಡೋವಾಗ ಬರುತ್ತೆ. ಈ ಥರ ಕಷ್ಟ, ಸಿಂಪಲ್ ಇಕ್ವೇಶನ್ ಬರಲ್ಲ ಅಲ್ಲಿ. ಸೊ ಅಲ್ಲಿ ನಾವು ಈ ಥರ ಥಿಂಕ್ ಮಾಡಬೇಕಷ್ಟೇ. ಪ್ರೂಫ್ ಮಾಡ್ಕೊಳ್ಳಿ. ನೋಡಿ 4 and 25 ಏನು ಕಾಮನ್ ಇಲ್ಲ. ನಿಮ್ಗೆ ಅನಿಸ್ತಾ ಇರ್ಬೋದು, ಸರ್ 4 ಮತ್ತು 25 ಅಲ್ಲಿ 4 ಕಡಿಮೆ ಇದೆಯಲ್ವಾ, ಕಾಮನ್ ಅಂದರೆ ನೀವೇ ಕಡಿಮೆ ಅಂತ ಹೇಳಿದ್ರಿ. ಬಟ್ ಇನ್ನೊಂದು ಕಂಡೀಷನ್ ಏನಂದರೆ, ಕಡಿಮೆ ತೊಗೊಂಡ್ರೂ ಪರವಾಗಿಲ್ಲ, ಆ 4ಇಂದ ಆ ನೆಕ್ಸ್ಟ್ ನಂಬರ್ ಏನಿದೆ 25 ಡಿವೈಡ್ ಆಗಬೇಕು. 4 ಟೇಬಲ್ 25 ಬರಲ್ಲ ಅಂದರೆ ಕಾಮನ್ ಅಲ್ಲ. ಅದು ಬರೀ ಕಡಿಮೆ ಇರೋದೇ ಅಂತಲ್ಲ, ಕಡಿಮೆನೂ ಇರಬೇಕು ಪ್ಲಸ್ ಡಿವೈಡು ಆಗಬೇಕು. ಅಂದರೆ ಡಿವೈಡ್ ಆಗಲ್ಲ ಅಂದರೆ ಏನು ಕಾಮನ್ ಇರಲ್ಲ. ಅಂಥ ನಂಬರ್ಸ್ಗೆ ನಾವು 1 ಕಾಮನ್ ತೊಗೊತೀವಿ. ಸರಿನಾ? 1 ಬರೆದ್ರೂ ನಡೆಯುತ್ತೆ, ಬರಲಿಲ್ಲ ನಡೆಯುತ್ತೆ. ಬಟ್ ಇಲ್ಲಿ ಎಕ್ಸ್ ಕಾಮನ್ ಇದೆ. ಸೊ ರಿಮೈನಿಂಗ್ 4x ಮೈನಸ್ 25 ಪ್ಲಸ್ ಇಲ್ಲೂ ಕೂಡ 16 ಮತ್ತು 100. 16 ಮತ್ತು 100 ಅಲ್ಲಿ ಕಡಿಮೆ ಯಾವುದು 16. ಬಟ್ 16 ಟೇಬಲಲ್ಲಿ 100 ಬರೋದಿಲ್ಲ. ಬಟ್ ಅಂಥ ಕೇಸಲ್ಲಿ ಏನು ಮಾಡಬೇಕು, ಇದೆರಡು ಯಾವ ಟೇಬಲಲ್ಲಿ ಡಿವೈಡ್ ಆಗುತ್ತೆ ಅದನ್ನ ನೋಡಬೇಕು. ಸರ್ ಇದೆರಡು ಯಾವ ಟೇಬಲಲ್ಲಿ ಡಿವೈಡ್ ಆಗ್ಬೋದು? 2 ಅಲ್ಲಿ ಡಿವೈಡ್ ಆಗ್ಬೋದು, ಕರೆಕ್ಟಾ? 4 ಅಲ್ಲಿ ಡಿವೈಡ್ ಆಗ್ಬೋದು, ಆ್ಯಂಡ್ ದಟ್ಸ್ ಆಲ್ ಅನಿಸುತ್ತೆ. ಸೊ ಇದೆರಡರಲ್ಲೂ ಯಾವ್ದು ಸರ್ HCF ಅಂದರೆ, ನೀವು 4 ತಗೊಳ್ಳಿ. ಇದೆರಡರಲ್ಲಿ ಯಾವ್ದು ದೊಡ್ಡದಿದೆಯೋ ಅದನ್ನೇ ತಗೊಳ್ಳಿ. 4 ಅರ್ಥ ಆಗ್ತಾ ಇದೆಯಾ? ಆ್ಯಂಡ್ ಇಲ್ಲಿ ನೀವು 4 ಕಾಮನ್ ತೊಗೊಂಡ್ರೆ 4 4s are 16 ಒಂದು ಎಕ್ಸು ಮೈನಸ್ 4 ಟೇಬಲಲ್ಲಿ 4 2s are 10, 4 2s are 8 ಆ್ಯಂಡ್ 2 ರಿಮೈಂಡರ್ ಇರುತ್ತೆ 20 ಬರುತ್ತೆ. ಅಂದರೆ 25 ಟೈಮ್ಸ್ ಹೋಗುತ್ತೆ ಅದು. ದಟ್ ಈಸ್ ಈಕ್ವಲ್ ಟು 0. ಬ್ರ್ಯಾಕೆಟಲ್ಲಿ ಇರೋದನ್ನ ಒಂದ್ಸಲಿ ಬರ್ಕೊಂಬಿಡಿ, ಹೊರಗಡೆ ಇರೋದು ಒಂದ್ಸಲಿ. ಆ್ಯಂಡ್
4x minus 25 ಅಂದ್ರೆ ಈ ಫ್ಯಾಕ್ಟರ್ನ ಈಕ್ವಲ್ ಟು 0 ಮಾಡ್ಕೊಂಡು x ಈಕ್ವಲ್ ಟು ಟ್ರಾನ್ಸ್ಪೋಸ್ ಮಾಡಿದ್ರೆ 25/4 ಅಂಡ್ ಇಲ್ಲಿ x ಈಕ್ವಲ್ ಟು ಟ್ರಾನ್ಸ್ಪೋಸ್ ಮಾಡಿದ್ರೆ -4. ಓಕೆ, ಸೊ ಈ ಕ್ವೆಶ್ಚನ್ನ ಸಾಲ್ವ್ ಮಾಡೋಣ. ಇನ್ನೂ ನಮಗೆ ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ. ನೋಡಿ, -195x². ಸೊ ಎರಡು ನಂಬರ್ ಹುಡ್ಕೋಣ. ಆಪ್ಷನ್ ನಮ್ಮ ಹತ್ರ ಏನು ಅವೈಲೇಬಲ್ ಇಲ್ಲ. 195 ಯಾವ ನಂಬರ್ ಬರುತ್ತೆ, ಎರಡು ನಂಬರ್ ಚೂಸ್ ಮಾಡೋದ್ರಿಂದ ನಮ್ಮ ಮೈಂಡ್ ಫ್ಲಾಶ್ ಆಗಲ್ಲ. ಸೊ ವಿ ನೀಡ್ ಟು ಗೋ ವಿತ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಏನು ಹೇಳುತ್ತೆ, ಫಸ್ಟ್ 2 ಇಂದ ನೋಡೋಣ. ಸೊ ಆಡ್ ನಂಬರ್ ಅಂದ್ರೆ 2 ಇಂದ ಆಗಲ್ಲ, 3 ಇಂದ ನೋಡಿ. 9 + 1 10, 10 + 5 15 ಅಂದ್ರೆ 3 ಇಂದ ಆಗುತ್ತೆ. 3 6 18, 3 5 15. ನೆಕ್ಸ್ಟ್ 5 ಟೇಬಲ್ ಅಲ್ಲಿ ಬರುತ್ತೆ ಇದು. 5 1 5, 5 3 15. ನೆಕ್ಸ್ಟ್ 13 1. ಓಕೆ, ಇಲ್ಲಿ ಈಸಿಯಾಗಿ ಸಿಕ್ಬಿಡುತ್ತೆ. ನೀವೇ ಗೆಸ್ ಮಾಡಿ ಬೇಗ ಯಾವುದು. ಒಂದು 5 3 15, 5 3 15, ಇನ್ನೊಂದು 13. ಅವಾಗ ನಾವು ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ 2 ಬರುತ್ತೆ. ಸಬ್ಟ್ರಾಕ್ಟ್ ಅಂದ್ರೆ ಒಂದು ಪ್ಲಸ್ ಕೊಟ್ಬಿಡಿ, ಒಂದು ಮೈನಸ್. ಪ್ಲಸ್ ಇಲ್ಲಿ ಪ್ಲಸ್ ಇತ್ತು, ಅದಕ್ಕೆ ದೊಡ್ಡ ನಂಬರ್ ಪ್ಲಸ್ ಕೊಟ್ಟಿದ್ದೀನಿ. ಕ್ಲಿಯರ್? ಸೇಮ್ ಒಂದೇ ಪ್ಯಾಟರ್ನ್ ಫಾಲೋ ಆಗ್ತಾ ಇದೆ. ನೀವು ಒಂದು ಪ್ರಾಬ್ಲಮ್ ಕರೆಕ್ಟಾಗಿ ಕಲ್ತ್ಕೊಂಡ್ಬಿಟ್ರೆ ಸಾಕು. ಒಂದು ಅಥವಾ ಒಂದು ಎರಡು ಕುತ್ಕೊಂಡೇನು 10 ಕ್ವಶನ್ 20 ಕ್ವಶನ್ ಮಾಡೋ ಅವಶ್ಯಕತೆ ಇಲ್ಲ. ಕಂಪಲ್ಸರಿ ಈ ಟಾಪಿಕ್ ಬಂದ್ರೆ ಕಲ್ತ್ಕೊಂಡ್ರೆ ನಿಮಗೆ ಎಲ್ಲ 2 ಮಾರ್ಕ್ 3 ಮಾರ್ಕ್ ಎಲ್ಲದರಲ್ಲೂ ನೀವು ಅಟೆಂಡ್ ಮಾಡ್ಬೋದು. ಅಂದ್ರೆ ನೀವು ಇದನ್ನ ಪ್ರಾಪರ್ ಆಗಿ ಕಲ್ತ್ಕೊಂಡ್ಬಿಡಿ. ಒಂದು 5 ಕ್ವಶನ್ ಮಾಡಿದ್ರೆ ಸಾಕು. ನಾನು ನಿಮ್ಗೆ ಜಾಸ್ತಿ ಕ್ವಶನ್ ಮಾಡಿಸ್ತಾ ಇಲ್ಲ, ಒಂದು 5-6 ಏನೋ ಮಾಡಿಸ್ತಾ ಇದ್ದೀನಿ ಅಷ್ಟೇ. ನೋಡಿ, -195 = 0. ಕಾಮನ್ ತಗೊಳ್ಳಿ, x + 15. ಇಲ್ಲಿ ಕಾಮನ್ ಮೈನಸ್ ಅಂಡ್ 13 ಕಾಮನ್ ತಗೊಂಬಿಡಿ. 13 ಮತ್ತೆ 195 ಅಲ್ಲಿ ಕಡಿಮೆ ಯಾವುದು 13 ಅನ್ನಿಸ್ತಾ ಇದೆ. ಅಂಡ್ 13 ಅಲ್ಲಿ 195 ಬರುತ್ತಾ ಅಂದ್ರೆ ಎಸ್ ಬರುತ್ತೆ. ಅದೇನು ಸರ್ ಗೊತ್ತಾಗುತ್ತೆ, ನೀವೇ ತಾನೇ ಇಲ್ಲಿ ಮಾಡಿದ್ದೀರಾ. 13 ಇಂಟು ಇಲ್ಲಿ ಮಾಡ್ಕೊಂಡಿದ್ದೀವಲ್ವಾ, 13 ಇಂಟು 15 ಮಾಡಿದ್ರೆ ಏನು 195. 13 ಕಾಮನ್ ತಗೊಂಡ್ರೆ x ಮೈನಸ್ ಇಂಟು ಮೈನಸ್ ಪ್ಲಸ್ 15. ಇನ್ನೊಂದು ಇಲ್ಲಿ ಏನು ಬರುತ್ತೋ ಅದೇ ಬರ್ದ್ಬಿಡಿ. x + 15 ಒಳಗಡೆ ಇರೋದು ಒಂದ್ಸಲಿ, ಹೊರಗಡೆ ಇರೋದು ಒಂದ್ಸಲಿ. x + 15 = 0 ಮಾಡಿಕೊಂಡು ಟ್ರಾನ್ಸ್ಪೋಸ್ ಮಾಡಿದ್ರೆ -15. x - 13 = 0. x = ಟ್ರಾನ್ಸ್ಪೋಸ್ ಮಾಡಿದ್ರೆ +13. ಸೊ ದೀಸ್ ಆರ್ ಯುವರ್ ಸೊಲ್ಯೂಷನ್. ನೀವೇನಾದರೂ ಈ ಟಾಪಿಕ್ನ ಪ್ರಾಪರ್ ಆಗಿ ಕಲ್ತ್ಕೊಂಡ್ಬಿಟ್ಟಿದ್ದೀರಾ ಅಂದ್ರೆ ಈ ವಿಡಿಯೋಯಿಂದ ನಿಮ್ಗೊಂದು ಹೋಮ್ವರ್ಕ್ ಕ್ವೆಶ್ಚನ್ ಕೊಡ್ತಾ ಇದ್ದೀನಿ. x² - 7x + 180 = 0. ಇದನ್ನ ನೀವು ಸಾಲ್ವ್ ಮಾಡಿ ಫ್ಯಾಕ್ಟರೈಸೇಷನ್ ಮೆಥಡ್ ಇಂದ ಅಥವಾ ಶಾರ್ಟ್ಕಟ್ ಇಂದನೂ ಮಾಡ್ಬೋದು. ನಿಮ್ಮ ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ ಯಾರ್ಯಾರು ಈ ಕ್ವೆಶ್ಚನ್ ಸಾಲ್ವ್ ಮಾಡ್ತೀರಾ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಆನ್ಸರ್ಗೋಸ್ಕರ. ಆ್ಯಂಡ್ ಇನ್ನೊಂದೇನೆಂದರೆ, ಈ ಹೋಮ್ವರ್ಕ್ ಕ್ವೆಶ್ಚನ್ ಆಗಿದ ತಕ್ಷಣ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಬೇರೆ ಏನಾದರೂ ಟಾಪಿಕ್ ಬೇಕಂದರೆ ಅದನ್ನು ಕೂಡ ಕಮೆಂಟ್ ಮಾಡಿ. ನಾನು ನಿಮಗೆ 1 by 1 ವಿಡಿಯೋಸ್ ಕವರ್ ಮಾಡ್ತಾ ಇರ್ತೀನಿ. ಆಗ್ಬೋದಾ? ಸೊ ಥ್ಯಾಂಕ್ ಯು ಸೋ ಮಚ್.